ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 7 ವಿದುರ ಪ್ರಶ್ನೆ ಮುಂದುವರೆದದ್ದು. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 32 ಧರ್ಮಾರ್ಥ ಕಾಮ ಮೋಕ್ಷಾಣಾಂ ನಿಮಿತ್ತಾನ್ಯ ವಿರೋಧತಃ ವಾರ್ತಾಯ ದಂಡನಿತೇಶ್ಚ ಶ್ರುತಸ್ಯ ಚ ವಿಧಿಂ ಪೃಥಕ್. ಅನುವಾದ: ಧಾರ್ಮಿಕತೆಯ ಆರ್ಥಿಕ ಅಭಿವೃದ್ಧಿಯ, ಇಂದ್ರಿಯ ತುಷ್ಟಿಯ ಮತ್ತು ಮೋಕ್ಷದ ಅವಿರೋಧಾತ್ಮಕ ಕಾರಣಗಳನ್ನು, ಜೀವಿಕೆಯ ವಿವಿಧ ಸಾಧನಗಳನ್ನು, ಧರ್ಮಗ್ರಂಥಗಳಲ್ಲಿ ಹೇಳಲಾದ ನೀತಿ ನಿಯಮಗಳ ವಿವಿಧ ವಿಧಾನಗಳನ್ನು ತಾವು ವರ್ಣಿಸಬಹುದು. ಶ್ಲೋಕ 33 ಶ್ರಾದ್ದಸ್ಯ ಚ ವಿಧಿಂ ಬ್ರಹ್ಮನ್ ಪಿತॄಣಾಂ ಸರ್ಗಮೇವ ಚ ಗ್ರಹ ನಕ್ಷತ್ರ ತಾರಾಣಾಂ ಕಾಲಾವಯವ ಸಂಸ್ಥಿತಂ. ಅನುವಾದ: ಪಿತೃಗಳಿಗೆ ಶ್ರಾದ್ದವನ್ನು ಮಾಡುವ ವಿಧಿಯನ್ನು, ಪಿತೃಲೋಕದ ಸೃಷ್ಟಿಯನ್ನು, ಗ್ರಹ ನಕ್ಷತ್ರ ಮತ್ತು ಜ್ಯೋತಿಕಾಯಗಳಲ್ಲಿ ಕಾಲ ನಿರ್ಣಯವನ್ನು ಹಾಗೂ ಅವುಗಳ ಕ್ರಮವಾದ ಸ್ಥಿತಿಗಳನ್ನು ದಯವಿಟ್ಟು ವಿವರಿಸಿರಿ. ಶ್ಲೋಕ 34 ದಾನಸ್ಯ ತಪಸೋ ವಾಪಿ ಯಚ್ಚೇಷ್ಟಾಪೂರ್ತಯೋಃ ಫಲಂ ಪ್ರವಾಸಸ್ಥಸ್ಯ ಯೋ ಧರ್ಮೋ ಯಶ್ಚ ಪುಂಸ ಉತಾಪದಿ. ಅನುವಾದ: ದಾನದ, ತಪಸ್ಸಿನ ಮತ್ತು ಜಲಾಶಯಗಳನ್ನು ತೋಡುವುದರ ಕಾಮ್ಯ ಫಲಗಳನ್ನೂ ದಯವಿಟ್ಟು ವರ್ಣಿಸಿರಿ. ಮನೆಯಿಂದ ದೂರದಲ್ಲಿರುವ ವ್ಯಕ್ತಿಗಳ ಸ್ಥಿತಿಯನ್ನು ಮತ್ತು ಅಪಾಯ ಸ್ಥಿತಿಯಲ್ಲಿರುವ ಮನುಷ್ಯನ ಕರ್ತವ್ಯವನ್ನು ದಯವಿಟ್ಟು ವರ್ಣಿಸಿರಿ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರರು ಮೈತ್ರೇಯ ಮಹರ್ಷಿಗಳಿಗೆ ಏನೇನೆಲ್ಲ ನನಗೆ ಹೇಳಿ ಅಂತ ಕೇಳ್ತಾ ಇದ್ರು ಅನ್ನೋದನ್ನ ತಿಳ್ಕೊಂಡ್ವಿ. ಹೋದ ಭಾಗದಲ್ಲಿ ಅವರು ಯಜ್ಞಗಳ ವಿಸ್ಮೃತಿಗಳನ್ನ, ಯೋಗ ಶಕ್ತಿಗಳ ಮಾರ್ಗವನ್ನ, ಜ್ಞಾನದ ವಿಶ್ಲೇಷಣಾತ್ಮಕ ಅಧ್ಯಯವನ್ನ, ಭಕ್ತಿ ಸೇವೆ, ಇದರ ಬಗ್ಗೆ ಎಲ್ಲ ನೀವು ಕ್ರಮವಾಗಿ ನನಗೆ ತಿಳಿಸಿ. ಆಮೇಲೆ ನಂಬಿಕೆ ಇಲ್ಲದೆ ಇರುವಂಥ ನಾಸ್ತಿಕರ ಅಪರಿಪೂರ್ಣತೆ, ಆಮೇಲೆ ವಿರೋಧಾಭಾಸಗಳು ಏನು, ಮಿಶ್ರ ಜಾತಿಯ ಜೀವಿಗಳ ಸ್ಥಿತಿ ಏನು, ಮತ್ತೆ ಜೀವಿಗಳ ನಿರ್ದಿಷ್ಟ ಗುಣ ಮತ್ತು ಕರ್ಮಗಳಿಗೆ ಅನುಗುಣವಾಗಿ ಜೀವನದ ನಾನಾ ಯೋನಿಗಳಲ್ಲಿ ಅವು ಹೇಗಿರುತ್ತೆ, ಅದರ ಒಂದು ರೀತಿ, ಸ್ಥಿತಿ, ಗತಿ, ಇದನ್ನೆಲ್ಲ ನನಗೆ ದಯವಿಟ್ಟು ವರ್ಣನೆ ಮಾಡಿ ಅಂತ ಕೇಳಿದ್ರು. ಈಗ ಈ ಶ್ಲೋಕದಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತಂದ್ರೆ, ಧಾರ್ಮಿಕತೆ ಅಂತಂದ್ರೆ ಏನು, ಧರ್ಮವನ್ನು ಆಚರಣೆ ಮಾಡೋದು, ಅದರ ಬಗ್ಗೆ ನನಗೆ ತಿಳಿಸಿ. ಆಮೇಲೆ ಆರ್ಥಿಕ ಅಭಿವೃದ್ಧಿ ಏನು, ಆ ವಿಷಯದ ಬಗ್ಗೆ ತಿಳಿಸಿ. ಇಂದ್ರಿಯ ತುಷ್ಟಿ, ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದು, ಮೋಕ್ಷದ ಅವಿರೋಧಾತ್ಮಕ ಕಾರಣ, ಮೋಕ್ಷ ಸಿಗದೇ ಇರೋದಕ್ಕೆ ಕಾರಣ ಏನು, ಆಮೇಲೆ ಜೀವನ ಮಾಡೋದಕ್ಕೆ ಬೇಕಾಗಿರುವಂಥ ಬೇರೆ ಬೇರೆ ಸಾಧನಗಳು ಏನು, ಆಮೇಲೆ ಧರ್ಮಗ್ರಂಥಗಳಲ್ಲಿ ಹೇಳಿರುವಂತಹ ನೀತಿ ನಿಯಮಗಳು, ಬೇರೆ ಬೇರೆ ರೀತಿಯ ವಿಧಾನಗಳು, ಅದನ್ನು ಕೂಡ ನೀವು ವರ್ಣಿಸಬಹುದು. ಅಂದರೆ ಏನೇನನ್ನ ತಿಳ್ಕೋಬೇಕು ಅಂತ ಆಸಕ್ತಿ ಇದೆ ಇವನಿಗೆ ಅಂತ ಗೊತ್ತಾಗಬೇಕಲ್ಲ ಮೈತ್ರೇಯ ಮಹರ್ಷಿಗಳಿಗೆ, ಅದಕ್ಕೆ ಈ ವಿಷಯದ ಬಗ್ಗೆ ಎಲ್ಲ ನೀವು ಹೇಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಪಿತೃಗಳಿಗೆ ಶ್ರಾದ್ದವನ್ನು ಮಾಡುವಂಥ ವಿಧಿಯನ್ನೂ ತಿಳಿಸಿ. ಆಮೇಲೆ ಪಿತೃಲೋಕದ ಸೃಷ್ಟಿ ಹೇಗಾಯಿತು ಅದರ ಬಗ್ಗೆನೂ ತಿಳಿಸಿ. ಗ್ರಹ ನಕ್ಷತ್ರ ಜ್ಯೋತಿಕಾಯಗಳು, ಕಾಲ ನಿರ್ಣಯ, ಆಮೇಲೆ ಅದಕ್ಕೆ ಕ್ರಮವಾದ ಸ್ಥಿತಿ ಏನಿದೆ ಅದರ ಬಗ್ಗೆನೂ ಕೂಡ ನನಗೆ ವಿವರಣೆ ಮಾಡಿ ತಿಳಿಸಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಭಾವಾರ್ಥದಲ್ಲಿ ಇಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹಗಲು ರಾತ್ರಿ ಹಾಗೆಯೇ ತಿಂಗಳುಗಳು ಮತ್ತು ವರ್ಷಗಳ ಕಾಲದ ಅವಧಿಗಳು ಬೇರೆ ಬೇರೆ ಗ್ರಹ ನಕ್ಷತ್ರ ಜ್ಯೋತಿರ್ಕಾಯಗಳಲ್ಲಿ ಬೇರೆ ಬೇರೆಯಾಗಿವೆ. ಅಂದ್ರೆ ಈಗ ಎಷ್ಟೋ ಗ್ರಹಗಳಿದೆ, ಎಷ್ಟೋ ನಕ್ಷತ್ರಗಳಿದೆ. ಆ ಗ್ರಹ ನಕ್ಷತ್ರಗಳಲ್ಲಿ ಹಗಲು ಇದೆ, ರಾತ್ರಿನೂ ಇದೆ, ತಿಂಗಳು ಮತ್ತೆ ವರ್ಷ ಇದೆಯಲ್ವಾ. ಒಂದೊಂದು ಗ್ರಹದಲ್ಲಿ ಹಗಲು ರಾತ್ರಿಯ ಒಂದು ಡ್ಯೂರೇಷನ್ ಏನಿದೆಯೋ, ಅವಧಿ ಏನಿದೆಯೋ, ಅದು ಸೆಪ್ರೇಟ್ ಆಗಿರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಚಂದ್ರ ಶುಕ್ರರಂತಹ ಉನ್ನತ ಗ್ರಹಗಳ ಕಾಲ ಪರಿಮಾಣಗಳು ಭೂಮಿಯದಕ್ಕಿಂತ ಬೇರೆಯಾಗಿವೆ. ಈ ಭೂಲೋಕದ 6 ತಿಂಗಳು ಉನ್ನತ ಲೋಕಗಳ 1 ದಿನಕ್ಕೆ ಸಮನಾಗಿವೆ ಎಂದು ಹೇಳಲಾಗಿದೆ. ಅಂದ್ರೆ ಚಂದ್ರಲೋಕ ಮತ್ತೆ ಶುಕ್ರಲೋಕ ಇದೆಯಲ್ಲ, ಅದು ಉನ್ನತ ಗ್ರಹಗಳು ಅಂತ ಕರಿತೀವಿ. ಅದು ಭೂಮಿ ಅದಕ್ಕಿಂತ ಒಂದು ಕೆಳಮಟ್ಟದಲ್ಲಿರುವಂತ ಒಂದು ಗ್ರಹ. ಸೊ ಇಲ್ಲಿ ಏನು ನಮ್ಮ ಕಾಲ ಪರಿಮಾಣ ಇದೆಯೋ ಅದು ಇಲ್ಲಿದಕ್ಕಿಂತ ಆ ಗ್ರಹಗಳಲ್ಲಿ ಇನ್ನೂ ಹೆಚ್ಚಾಗಿರುತ್ತೆ ಅಥವಾ ಬೇರೆಯಾಗಿರುತ್ತೆ. ಈಗ ಭೂಲೋಕದಲ್ಲಿ 6 ತಿಂಗಳು ಅಂತಂದ್ರೆ ಉನ್ನತ ಲೋಕಗಳಲ್ಲಿ ಅದು 1 ದಿನಕ್ಕೆ ಸಮಾನ.
ನೋಡಿ ನಮ್ಮ 6 ತಿಂಗಳು ಅವ್ರಿಗೆ ಒಂದು ದಿನ ಅಂತಂದ್ರೆ ಅವರ ಒಂದು ಕಾಲದ ಪರಿಮಾಣ ಎಷ್ಟು ದೊಡ್ಡದಾಗಿದೆ ಅಂದ್ರೆ ತುಂಬಾ ಲೆಂತಿ ಆಗಿದೆ ಅಂತ ನಮ್ಗೆ ಅನ್ಸುತ್ತಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಒಂದೊಂದು ಗ್ರಹದ ಒಂದು ಮೆಷರ್ಮೆಂಟ್ ಏನಿದೆಯೋ ಅದು ಡಿಫ್ರೆಂಟ್ ಆಗಿರುತ್ತೆ. ಭಗವದ್ಗೀತೆಯಲ್ಲಿ ಬ್ರಹ್ಮಲೋಕದ ಒಂದು ದಿನದ ಅವಧಿಯು 4 ಯುಗಗಳ 1,000 ಪಟ್ಟಿನಷ್ಟು ಅಥವಾ 43 ಲಕ್ಷ ವರ್ಷಗಳನ್ನ 1,000ದಿಂದ ಗುಣಿಸಿದಾಗ ಬರುವಂತ ಮೊತ್ತ ಅಂತ ಲೆಕ್ಕ ಹಾಕಿದ್ದಾರೆ. ಹಾಗೆಯೇ ಬ್ರಹ್ಮಲೋಕದ ಮಾಸ ಮತ್ತು ವರ್ಷಗಳನ್ನು ಅದೇ ಪರಿಮಾಣದಲ್ಲಿ ಎಣಿಸಲಾಗಿದೆ. ಈಗ ಭಗವದ್ಗೀತೆಯಲ್ಲಿ ಭಗವಂತ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಏನು ಅಂತಂದ್ರೆ ಬ್ರಹ್ಮಲೋಕದ ಒಂದು ದಿನ ನಮ್ಮ 4 ಯುಗಗಳಿದೆಯಲ್ಲ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತೆ ಕಲಿಯುಗ ಅಂತ, ಆ 4 ಯುಗಗಳನ್ನ 1,000 ಪಟ್ಟು ಮಾಡಿದ್ರೆ ಅಥವಾ 43 ಲಕ್ಷ ವರ್ಷಗಳನ್ನ 1,000ದಿಂದ ಗುಣಿಸಿದಾಗ ಎಷ್ಟು ಬರುತ್ತೋ ಅಷ್ಟು ಬ್ರಹ್ಮಲೋಕದ ಒಂದು ದಿನ ಅಂತ ಆಗುತ್ತೆ. ಆಯ್ತಾ. ಅದೇ ರೀತಿ ಬ್ರಹ್ಮಲೋಕದಲ್ಲಿ ಮಾಸ ಅನ್ನೋದು ಇದೆ, ಅಂದ್ರೆ ತಿಂಗಳು ಇದೆ, ವರ್ಷಗಳು ಕೂಡ ಅದೇ ರೀತಿ ಹೆಚ್ಚುತ್ತಾ ಹೋಗುತ್ತೆ. ಅಂದ್ರೆ ಬ್ರಹ್ಮನ ಒಂದು ದಿನ ಅಷ್ಟು ಲೆಂತಿ ಆಗಿರುತ್ತೆ. ಅದಕ್ಕೆ ಅವನು ತುಂಬಾ ದೀರ್ಘಕಾಲದವರೆಗೂ ಕೂಡ ಇರ್ತಾನೆ ಅಂತ. ಈಗ ನಮಗಿಂತ ಆಯಸ್ಸು ಅವ್ರಿಗೆ ಜಾಸ್ತಿ ಇದೆ ದೇವತೆಗಳಿಗೆ, ಅಂದ್ರೆ ನಮಗಿಂತ ಊರ್ಧ್ವ ಲೋಕಗಳಲ್ಲಿ ಆ ಒಂದು ದಿನದ ಅವಧಿ, ಕಾಲದ ಒಂದು ಪರಿಮಾಣ ಇದೆಯಲ್ಲ ಅದು ದೊಡ್ಡದಾಗಿರೋದ್ರಿಂದ ಅವರು ಹೆಚ್ಚು ದಿನಗಳ ಕಾಲ ಜೀವಿಸ್ತಾರೆ ಅಷ್ಟೇ. ಒಟ್ನಲ್ಲಿ ಅದೂ ಕೂಡ ನಾಶ ಆಗುವಂಥದ್ದೇ. ಭಗವಂತನಲ್ಲೂ ಅದು ಕೂಡ ಐಹಿಕಕ್ಕೆ ಸೇರಿರೋದ್ರಿಂದ ಅದು ಕೂಡ ಒಂದಲ್ಲ ಒಂದು ಸರಿ ನಾಶ ಆಗುತ್ತೆ. ಈಗ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ದಾನದ ಬಗ್ಗೆ, ತಪಸ್ಸಿನ ಬಗ್ಗೆ, ಮತ್ತೆ ಜಲಾಶಯಗಳನ್ನೆಲ್ಲ ತೋಡ್ತಾರಲ್ವಾ ಅದರ ಕಾಮ್ಯ ಫಲಗಳನ್ನ, ಅಂದ್ರೆ ಅಂತ ಕೆಲಸಗಳನ್ನ ಮಾಡೋದ್ರಿಂದ ಏನು ಫಲಗಳು ಸಿಗುತ್ತೋ ಅದರ ಬಗ್ಗೆ ಕೂಡ ನನಗೆ ವರ್ಣನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದಾನ ಮಾಡೋದು, ತಪಸ್ ಮಾಡೋದು, ಮತ್ತೆ ಕೆರೆ ಬಾವಿಗಳನ್ನೆಲ್ಲ ತೋಡಿಸ್ತಾರಲ್ವಾ ಅದೆಲ್ಲ ಅಂತ ಕೆಲಸಗಳನ್ನ ಮಾಡೋದ್ರಿಂದ ಏನ್ ಫಲ ಸಿಗುತ್ತೆ, ಮತ್ತೆ ಮನೆಯಿಂದ ದೂರ ಇರುವಂತಹ ವ್ಯಕ್ತಿಗಳ ಸ್ಥಿತಿ ಹೇಗಿರುತ್ತೆ, ಮತ್ತೆ ಅಪಾಯದ ಸ್ಥಿತಿಯಲ್ಲಿರುವಂತಹ ಮನುಷ್ಯನ ಕರ್ತವ್ಯ ಏನು, ಅದನ್ನು ಕೂಡ ದಯವಿಟ್ಟು ವರ್ಣನೆ ಮಾಡಿ. ನೋಡಿ ಏನೇನ್ ಕ್ವಶನ್ ಕೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ಅನುಭವಿಸುವಂತ ಒಂದೊಂದು ಸ್ಥಿತಿಗಳು ಅಲ್ವಾ. ನಾವು ಕೆಲವೊಂದ್ಸರಿ ದಾನ ಮಾಡ್ತೀವಿ, ಕೆಲವೊಂದ್ಸರಿ ತಪಸ್ಸನ್ನು ಮಾಡ್ತೀವಿ. ತಪಸ್ಸು ಅಂತಂದ್ರೇನು, ಪ್ರತಿನಿತ್ಯ ಈ ಭಾಗವತವನ್ನ ಕೂತ್ಕೊಂಡು ಕೇಳೋದಿದೆಯಲ್ಲ ಅದು ಕೂಡ ತಪಸ್ಸೇನೆ ಅಲ್ವಾ. ಅಂತ ಕೆಲಸಗಳನ್ನ ಮಾಡಿದಾಗ ನಮಗೇನ್ ಫಲಗಳು ಸಿಗುತ್ತೆ. ಮತ್ತೆ ನಾವು ಮನೆಯಿಂದ ದೂರ ಇದ್ಬಿಟ್ವಿ ಅಂತ ಇಟ್ಕೊಳ್ಳಿ, ಅವಾಗ ನನ್ನ ಸ್ಥಿತಿ ಹೇಗಿರುತ್ತೆ. ಮತ್ತೆ ಒಂದು ಅಪಾಯ ಬಂದಿರುತ್ತೆ ಅಂತ ಇಟ್ಕೊಳ್ಳಿ ನಮ್ಗೆ, ಆ ಅಪಾಯದ ಸ್ಥಿತಿಯಲ್ಲಿ ಒಬ್ಬ ಮನುಷ್ಯನಾಗಿ ಮಾಡಬೇಕಾಗಿರುವಂತ ಕರ್ತವ್ಯ ಏನು, ಎಲ್ಲ ನಾವು ತಿಳ್ಕೋಬೇಕಾಗಿರುವಂತ ವಿಷಯಗಳೇ. ಅದಕ್ಕೋಸ್ಕರ ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇರೋದು. ಈಗ ಭಾವಾರ್ಥದಲ್ಲಿ ಗುರುಗಳು ಏನ್ ಹೇಳಿದ್ದಾರೆ ಅಂತಂದ್ರೆ, ಸಾರ್ವಜನಿಕ ಉಪಯೋಗಕ್ಕಾಗಿ ಜಲಾಶಯಗಳನ್ನು ತೋಡುವುದು ದಾನದ ಶ್ರೇಷ್ಠ ಕಾರ್ಯವಾಗಿದೆ. 50 ವರ್ಷ ವಯಸ್ಸಿನ ಅನಂತರ ಕೌಟುಂಬಿಕ ಜೀವನದಿಂದ ನಿವೃತ್ತನಾಗುವುದು ಶಾಂತಚಿತ್ತನಾದ ವ್ಯಕ್ತಿಯು ಅನುಷ್ಠಾನ ಮಾಡುವ ತಪಸ್ಸಿನ ಶ್ರೇಷ್ಠ ವರ್ತನೆಯಾಗಿದೆ. ಅಂದ್ರೆ ಈಗ ಒಬ್ಬ ಮನುಷ್ಯ ಶ್ರೇಷ್ಠವಾಗಿ ನಡ್ಕೋಬೇಕು ಅಂತಂದ್ರೆ ನೋಡಿ, ಈಗ ಎಷ್ಟೋ ಜನಗಳಿಗೆ ನೀರಿರೋದಿಲ್ಲ, ಎಷ್ಟೋ ಜನಗಳಿಗೆ ಏನೇನೋ ತೊಂದರೆ ಇರುತ್ತಲ್ವಾ. ಸೊ ಅದಕ್ಕೆ ಸಾರ್ವಜನಿಕವಾಗಿ ಎಲ್ಲರಿಗೂ ಉಪಯೋಗ ಆಗಬೇಕು, ಆ ರೀತಿ ನೀರಿನ ವ್ಯವಸ್ಥೆಯನ್ನ ಮಾಡೋದು. ಆಗ ಜಲಾಶಯಗಳನ್ನ ತೋಡಿಸ್ತಾ ಇದ್ರು, ಕೆರೆ ಬಾವಿಗಳನ್ನ ಕಟ್ಟಿಸ್ತಾ ಇದ್ರು. ಆದ್ರೆ ಈಗ ನಮಗೆ ಈ ಒಂದು ಕಾಲಕ್ಕೆ, ಈ ಯುಗಕ್ಕೆ ನೀರಿಗೋಸ್ಕರ ಏನು ನಾವು ಅರೇಂಜ್ಮೆಂಟ್ ಮಾಡಬಹುದು, ಆ ರೀತಿ ಏನಾದ್ರೂ ಒಂದು ಸಹಾಯ ಮಾಡೋದಿದೆಯಲ್ಲ ಅದು ದಾನದ ಶ್ರೇಷ್ಠ ಕಾರ್ಯ ಅಂತ ಹೇಳಿದ್ದಾರೆ. ಅಂದ್ರೆ ಒಬ್ಬರಿಗಲ್ಲ, ಮನುಷ್ಯ ಸಮಾಜಕ್ಕೆ ಒಂದು ಒಳ್ಳೇದಾಗುತ್ತೆ, ಸಾರ್ವಜನಿಕವಾಗಿ ಅದು ಉಪಯೋಗ ಆಗ್ಬೇಕು, ಆ ರೀತಿ ಕೆಲಸಗಳನ್ನ ಮಾಡಿಸೋದಿದೆಯಲ್ಲ ಅದು ನಿಜವಾಗ್ಲೂ ದಾನದಲ್ಲೇ ಶ್ರೇಷ್ಠ. ಇಲ್ಲೇನು ಹೇಳ್ತಾ ಇರೋದು, ಜಲಾಶಯಗಳನ್ನ ಅಂದ್ರೆ ನೀರಿನ ಒಂದು ಅನುಕೂಲತೆ ಮಾಡಿಕೊಡೋದಿದೆಯಲ್ಲ ಅದು ಶ್ರೇಷ್ಠವಾದಂತಹ ಕೆಲಸ. ಆಮೇಲೆ 50 ವರ್ಷ ಆದ್ಮೇಲೆ ಕುಟುಂಬ ಜೀವನದಿಂದ ನಿವೃತ್ತಿಯನ್ನ ತಗೊಂಡು ವಾನಪ್ರಸ್ಥಿ ಆಗ್ಬೇಕು. ಅಂದ್ರೆ ಭಗವಂತನ ಪಾರಮಾರ್ಥಿಕದ ಒಂದು ಜ್ಞಾನವನ್ನ ಪಡ್ಕೊಳ್ಳೋದು, ಅದಕ್ಕೇನು ಮಾಡಬೇಕು, ಆ ಸಾಧನೆಗಳನ್ನ ಮಾಡೋದ್ರಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು.
ಆಮೇಲೆ ಶಾಂತ ಚಿತ್ತನಾಗಿರುವಂತಹ ವ್ಯಕ್ತಿ ಈ ರೀತಿಯ ಒಂದು ಕೆಲಸಗಳನ್ನ ಮಾಡ್ತಾನೆ. ಆ ರೀತಿ ಮಾಡೋದ್ರಿಂದ ಅದು ತಪಸ್ಸಿನ ಶ್ರೇಷ್ಠ ವರ್ತನೆ. ಅಂದ್ರೆ ಒಬ್ಬ ವ್ಯಕ್ತಿ ಶಾಂತ ಚಿತ್ತನಾಗಿರ್ಬೇಕು. ಇದೆಲ್ಲ ಮಾಡೋದೆಲ್ಲ ಕೂಡ ಒಂದು ಒಳ್ಳೆಯ ಕೆಲಸಗಳು ಅಲ್ವಾ? ಶಾಂತ ಚಿತ್ತನಾಗಿರೋದು, ಯಾವಾಗ್ಲೂ ಕಿರಿಕಿರಿ ಮಾಡೋದು, ಕೂಗಾಡೋದು, ಕಿರ್ಚಾಡೋದು ಇದೆಲ್ಲ ಮಾಡಬಾರ್ದು. ಯಾಕಂದ್ರೆ ಅದು ತಪಸ್ಸು ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಶಾಂತವಾಗಿರೋದು ಕೂಡ ಒಂದು ತಪಸ್ಸೇನೆ. ಆಯ್ತಾ? ಆಮೇಲೆ ತನ್ನ ವಯಸ್ಸೇನಿರುತ್ತೋ ಅದಕ್ಕೆ ತಕ್ಕಂಗೆ ಅವನ ಕೆಲಸಗಳನ್ನ ಮಾಡಬೇಕು. 50 ವರ್ಷ ಆದ್ರೂ ಕೂಡ ಇನ್ನೂ ಇಂದ್ರಿಯ ತೃಪ್ತಿಗಳಲ್ಲೇ ಮುಳುಗಿದ್ರೆ ಅವನು ಸಾಧನೆ ಮಾಡೋದು ಯಾವಾಗ? ಮತ್ತೆ ಆಧ್ಯಾತ್ಮಿಕದಲ್ಲಿ ಅವನು ತೊಡಗೋದು ಯಾವಾಗ? ಅದನ್ನ ಚಿಕ್ಕಂದ್ಲಿಂದಲೇ ಮಾಡ್ಕೊಂಡು ಬರಬೇಕು. ಆದ್ರೆ 50 ವರ್ಷ ಆದ್ಮೇಲೂ ಕೂಡ ಇನ್ನೂ ಇಂದ್ರಿಯ ಭೋಗಗಳಲ್ಲೇ ಮುಳುಗಿದ್ರೆ ಅವನಷ್ಟು ಮುಟ್ಟಾಳ ಇನ್ಯಾರೂ ಇಲ್ಲ ಅಂತ ನಾವು ತಿಳ್ಕೊಬೋದು. ಈ ರೀತಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.